ಹೆಲೋ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಚಟ್ನಿ ಸಾಂಬಾರನ್ನು ಮಾಡಿದ್ದೆ. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸಿ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹತ್ತಿರದಲ್ಲೇ ನಮ್ಮ ಮನೆ ಗೃಹ ಪ್ರವೇಶ ಇರೋ ಕಾರಣ ಶಾಪಿಂಗ್ ಮಾಡೋಣ ಅಂತ ಎಲ್ಲರೂ ಹೊರಟ್ವಿ. ಸೊ ಲಾಸ್ಟ್ ಇಯರ್ ನಾವು ಸೈಟನ್ನು ಪರ್ಚೇಸ್ ಮಾಡಿ ವಿದಿನ್ 1 ಮಂತ್ ವಿ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಅವರ್ ಹೌಸ್. ಸೊ ಇನ್ನೇನು ಹತ್ತಿರದಲ್ಲೇ ಗೃಹ ಪ್ರವೇಶ ಇರೋ ಕಾರಣ ನಮ್ಮ ಮನೆ ಹತ್ತಿರ ಇರೋ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ ನಾವು ಹೊರಟ್ವಿ. ಸೊ ಗೃಹ ಪ್ರವೇಶ ಅಂದ ತಕ್ಷಣ ನಾನು ಐ ಥಿಂಕ್ ಐ ಶುಡ್ ಬಿ ಥ್ಯಾಂಕಿಂಗ್ ಮೈ ಫಾದರ್ ಫಸ್ಟ್, because it's because of him and his support we started constructing our house. Otherwise maybe we would have done it bit later. ಸೊ ಹಾಗಾಗಿ ಸೊ ಮನೆಯ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೋಬೇಕು. ಸೈಟ್ ಎಲ್ಲಿ ತೊಗೊಂಡಿದ್ದೀವಿ, ಯಾವ ಏರಿಯಾದಲ್ಲಿ, ಪ್ಲ್ಯಾನಿಂಗ್ ಏನಿದೆ, ಎಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅಂತ ನಿಮಗೆ ಕುತೂಹಲ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಎಲ್ಲ ಸಾರೀಸು ತುಂಬಾ ಚೆನ್ನಾಗಿ ಸಿಕ್ತು. ಇಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನಲ್ಲಿ ಒಳ್ಳೆ ಪ್ರೈಸ್ ರೇಂಜಲ್ಲಿ ಸಿಕ್ತು. ಇಲ್ಲಿ ಕೆಲವೊಂದು ರಿಲೇಟಿವ್ಸ್ಗೆ ಕೊಡೋದಕ್ಕೋಸ್ಕರ ನಾವು ಈ ಸಾರೀಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಲೈಕ್ 1100 to 1400 ರೇಂಜಲ್ಲಿ ಒಳ್ಳೆ ಸಾಫ್ಟ್ ಸಿಲ್ಕ್ ಸಾರೀಸ್ ಎಲ್ಲ ಸಿಕ್ತು ನಮಗೆ. ಎಲ್ರಿಗೂ ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ. ಜಾಸ್ತಿ ಟೈಮನ್ನು ತೊಗೊಂಡಿಲ್ಲ ಇಲ್ಲಿ. ಸೊ ಹಾಗಾಗಿ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಆಲ್ರೆಡಿ ಸುಸ್ತಾಗಿ ಕೂತಿದ್ಲು ಒಂದು ಕಡೆ. ಇಲ್ಲಿ ನಾವು ಸೇಲ್ಸಲ್ಲಿರೋ ಸ್ಯಾರೀಸ್ನ ನೋಡ್ತಾ ಇದ್ವಿ, ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತೇಳಿ. ಯಾವುದು ಅಷ್ಟಾಗಿ ಇಷ್ಟ ಆಗಿಲ್ಲ ನಮಗೆ, ಸೊ ತಗೊಂಡಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ನಾವು ಸಿಲ್ಕ್ ಸ್ಯಾರಿ ಸೆಕ್ಷನ್ಗೆ ಬಂದ್ವಿ. ಸೊ ಇಲ್ಲಿ ನನಗೆ, ಅಮ್ಮಂಗೆ ಹಾಗೆ ನಮ್ಮ ಅತ್ತೆಗೆ ತೊಗೊಂಡ್ವಿ ಇಲ್ಲಿ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಜಾಸ್ತಿ ಟೈಮನ್ನು ತೊಗೊಂಡಿಲ್ಲ. ನಾನಂತೂ ಲೈಕ್ ವಿದಿನ್ ಫ್ಯೂ ಮಿನಿಟ್ಸ್ ಐ ಸೆಲೆಕ್ಟೆಡ್ ಮೈ ಸಾರಿ. ಸೊ ಎಲ್ಲ ತುಂಬ ಕ್ವಿಕ್ಕಾಗಿ ಆಯಿತು ಸೆಲೆಕ್ಷನ್ಸ್ ಎಲ್ಲ. ಸೊ ಅದಾದ ನಂತರ ನಾವು ಕಿಡ್ಸ್ ಆ್ಯಂಡ್ ಮೆನ್ಸ್ ಸೆಕ್ಷನ್ಗೆ ಹೊರಟ್ವಿ. ಸೊ ಕಿಡ್ಸಲ್ಲಿ ಟ್ರೆಡಿಷ್ನಲ್ ವೇರ್ ಬೇಕಾಗಿರೋದ್ರಿಂದ ಅಷ್ಟೊಂದು ಯಾವುದು ಲೈಕ್ ಆಗಿಲ್ಲ. ಫುಲ್ಲಿ ಟ್ರೆಡಿಷ್ನಲ್ ಲುಕ್ಸ್ ಇರೋದು. ಡ್ರೆಸ್ನೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಒಂದು ಡ್ರೆಸ್ನ ಮಾತ್ರ ತೊಗೊಂಡ್ವಿ ಅವಳಿಗೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ತುಂಬ ಕ್ವಿಕ್ಕಾಗಿ ಅವ್ರು ಪರ್ಚೇಸ್ ಮಾಡಿಕೊಂಡ್ರು. ಅದಾದ ನಂತರ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅಷ್ಟೊತ್ತಿಗಾಗಲೇ ತುಂಬಾ ಲೇಟಾಗಿ ಹೋಗಿತ್ತು. ಆಲ್ಮೋಸ್ಟ್ 10:30 ಆಯಿತು ನಾವು ವಾಪಸ್ ಮನೆ ರೀಚ್ ಆಗೋದಕ್ಕೆ. ಎಲ್ಲರೂ ಸುಸ್ತಾಗಿದ್ದ ಕಾರಣ ಡಿನ್ನರ್ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಹೆಲೋ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತೊಂದು ಕ್ವಿಕ್ಕಾಗಿರೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಪೆಪ್ಪರ್ ಗ್ರೇವಿ. ಪ್ಯಾನ್ನ ಹೀಟ್ ಮಾಡಿಕೊಂಡು 2 ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ, ಚಕ್ಕೆ ಮತ್ತು ಲವಂಗನ ಹಾಕಿ ಹುರ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಾರ್ಲಿಕ್, ಜಿಂಜರ್ ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಗ್ರೈಂಡ್ ಮಾಡಿಟ್ಕೊಳ್ಳಿ. ಸೊ ಮೊದಲಿಗೆ ನಾನು 2 ಪ್ಯಾಕೆಟ್ ಮಶ್ರೂಮ್ನ ಯೂಸ್ ಮಾಡಿದ್ದೀನಿ ಇಲ್ಲಿ. ಅದನ್ನು ನೀಟಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿಟ್ಟಿದ್ದೆ. ಸೊ ಅದನ್ನು ನಾನು ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ ಇಲ್ಲಿ. ಓಕೆ, ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೆ. ಸೊ ಅದರಲ್ಲಿರೋ ನೀರೆಲ್ಲ ಬಿಟ್ಟು ಅದು ಚೆನ್ನಾಗಿ ಗ್ರೇವಿ ಟೈಪ್ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಅದಕ್ಕೆ ನಾನು ಗ್ರೈಂಡ್ ಮಾಡಿರುವಂಥ ಮಿಶ್ರಣನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಟ್ಟೆ. ಕರಿ ರೆಡಿ ಆಯಿತು. ಮೀನ್ವೈಲ್ ನಾನು ಚಪಾತಿನ ಕೂಡ ಮಾಡ್ತಾಯಿದ್ದೆ. ಸೊ ರೈಸ್ ಆ್ಯಂಡ್ ರಸಮ್ ಮೊದಲೇ ಮಾಡಿಟ್ಟಿದ್ದೆ. ಸೊ ಈಗ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ. ಅವಳಿಗಂತ ಇದು ತುಂಬಾ ಫೇವ್ರೇಟ್ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ